ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಸಂಕಷ್ಟಹರ ಚತುರ್ಥಿ ಇದ್ದಿದ್ದರಿಂದ ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತು ನನ್ನ ಪೂಜೆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಜಾಸ್ತಿ ಏನಿಲ್ಲ, ಸಿಂಪಲ್ಲಾಗಿ ಜಸ್ಟ್ ಹೇಗೆ ನಾನು ನೈವೇದ್ಯ ಮಾಡಿ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡ್ತೀನಿ ಅದನ್ನು ತೋರಿಸ್ತಾ ಇದ್ದೀನಿ. ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿ, ಅದಕ್ಕೋಸ್ಕರ ನಾನು ಸಿಂಪಲ್ಲಾಗಿ ವ್ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ತುಂಬಾ ರೀಸನ್ಸ್ ಇದೆ, ಬರೋ ದಿನಗಳಲ್ಲಿ ನಾನು ತಿಳಿಸ್ತೀನಿ. ಅದರಲ್ಲೂ ನಾನು ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀನಿ ಯಾವುದರಲ್ಲಿ ಅಂದರೆ ಸ್ವಲ್ಪ ನಮ್ಮ ಪರ್ಸ್ನಲ್ ವಿಷಯದಲ್ಲೇ. ಅದಕ್ಕೋಸ್ಕರ ಬರೋ ವಿಡಿಯೋಗಳಲ್ಲಿ ಅವನ್ನ ಶೇರ್ ಮಾಡ್ಕೊತೀನಿ, ಗೊತ್ತಾಗುತ್ತೆ, ಅದನ್ನೆಲ್ಲ ವ್ಲಾಗ್ ಮಾಡ್ತೀನಿ. ಸದ್ಯಕ್ಕೆ ಇವತ್ತು ಸಂಕಷ್ಟಹರ ಚತುರ್ಥಿ ಮಾಡ್ತಿದ್ನಲ್ಲ, ಅದಕ್ಕೆ ಯಾಕೆ ವಿಡಿಯೋ ಮಾಡಬಾರ್ದು ಅಂತ ಹೇಳಿ ಇವತ್ತು ನಾನು ವಿಡಿಯೋನ ಶೂಟ್ ಮಾಡಿಕೊಂಡೆ. ಅದರಲ್ಲೂ ಇವತ್ತು ಪೂರ್ತಿ ದಿನ ಉಪವಾಸ ಇದ್ದು ದೇವ್ರಿಗೆ ನೈವೇದ್ಯ ಎಲ್ಲ ಮಾಡಿ ನೈವೇದ್ಯ ಇಟ್ಟು ಸಂಜೆ ರಾತ್ರಿ ಚಂದ್ರನ ನೋಡಿ ಆಮೇಲೆ ನಾನು ಉಪವಾಸ ಬಿಟ್ಟಿದ್ದು. ಅದಕ್ಕೇ ನಾನು ಮೊದಲು ಇಲ್ಲಿ ಮನೇನ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅದರಲ್ಲೂ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದಿಟ್ಟಾದಮೇಲೆ ಇಲ್ಲಿ ಮನೆಯೆಲ್ಲ ಕಸ ಹೊಡ್ಕೊಂಡೆ. ಸುಮ್ಮನೆ ಎಲ್ಲ ಕ್ಲಿಪ್ಪನ್ನ ಆ್ಯಡ್ ಮಾಡೋದ್ರಿಂದ ಚೆನ್ನಾಗಿರಲ್ಲ ಅಂತ ಹೇಳಿ ಸಿಂಪಲಾಗಿ ಮನೆ ಒರೆಸೋದು ಮಾತ್ರ ಹಾಕ್ಕೊತಾ ಇದ್ದೀನಿ. ಹೊಟ್ಟೆ ಹಶ್ವಾಗಿದ್ರೂ ಈ ರೀತಿ ಉಪವಾಸ ಇದ್ರೂ ಕೂಡ ಕೆಲಸ ಮಾಡೋದ್ರಲ್ಲಂತೂ ಲೋ ಎನರ್ಜಿ ಆಗೋದೇ ಇಲ್ಲ. ಹೇಗಾಗುತ್ತೆ ಅಂದರೆ ನನಗೆ ಇವತ್ತು ಉಪವಾಸ ಮಾಡ್ತೀನಿ ಅಂದರೆ ಆದರೆ ನಾಳೆ ಸ್ವಲ್ಪ ಬೆನ್ನು ನೋವು ಬಂದಂಗೆ ಆಗುತ್ತೆ, ಬಿಟ್ಟರೆ ಆವತ್ತಿನ ದಿನ ಏನೂ ಅನಿಸೋದಿಲ್ಲ ನನಗೆ. ಆರಾಮಾಗಿ ಇದ್ಬಿಡ್ತೀನಿ. ಬೆಳಗ್ಗೆ ಒಂದು 10ರಿಂದ 12 ಗಂಟೆ ತನಕ ಹೊಟ್ಟೆ ಹಶ್ವಾಗುತ್ತೆ, ಆಮೇಲೆ ಏನೂ ಅನಿಸೋದಿಲ್ಲ. ನಾನು ಸಂಜೆ ಪೂಜೆ ಮಾಡ್ಕೊತೀನಿ ಆಲ್ಮೋಸ್ಟ್ ಈ ರೀತಿ ಉಪವಾಸ ಇದ್ದಾಗ. ಯಾಕೆಂದರೆ ಮನೇಲಿ ಎಲ್ಲ ಕೆಲಸ ಮುಗಿಸಿ ಪಾಪಗೆ ಊಟ ಮಾಡಿಸ್ಬೇಕು, ಮತ್ತು ಪಾತ್ರೆ ಎಲ್ಲ ತೊಳಿತಿರ್ಬೇಕು. ಅದರಲ್ಲೇ ಮತ್ತೆ ಸಂಜೆ ಪೂಜೆ ಮಾಡೋಕ್ಕೆ ಬೆಳಗ್ಗೆ ಸ್ನಾನ ಮಾಡಿ ಮತ್ತು ಸಂಜೆ ಮಾಡೋಕ್ಕಾಗೋದಿಲ್ಲ ಪೂಜೆನ ಅಂತ ಹೇಳಿ ಮಾಡ್ಕೊತೀನಿ. ಇದೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಾದ್ಮೇಲೆ ನೆಕ್ಸ್ಟು ನಾನು ಈಗ ಸ್ನಾನ ಮಾಡಿ ಬಂದು ನೈವೇದ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಕಡಲೆಕಾಳು ಉಸ್ಲಿ ಮತ್ತು ಸಜ್ಜಿಗೆ ಮಾಡ್ಕೊತಾ ಇದ್ದೆ. ನನಗೆ ಅಂತ ಹೇಳಿ ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ, ಅದನ್ನೇನು ರೆಸಿಪಿ ಶೂಟ್ ಮಾಡೋಕ್ಕೆ ಹೋಗಿಲ್ಲ. ಕಡಲೆಕಾಳು ಉಸ್ಲಿ ಮತ್ತು ಸಜ್ಜಿಗೆ ಮಾಡ್ಕೊಳ್ಳಿಕ್ಕೆ ಮೊದಲು ರವೆನ ಸಣ್ಣ ಚಿರೋಟಿ ರವೆ ಏನಿದೆ ಅದನ್ನು ಚೆನ್ನಾಗಿ ಹುರ್ಕೊಬೇಕು, ಅಂದರೆ ತುಪ್ಪದಲ್ಲಿ ಹುರ್ಕೊತಾ ಇದ್ದೀನಿ. ಸಣ್ಣ ರವೆ ಬರ್ತಲ್ಲ ಅದರಲ್ಲೂ ಕೂಡ ಚೆನ್ನಾಗಿರುತ್ತೆ, ನನ್ನ ಹತ್ರ ಇರಲಿಲ್ಲ, ಅದಕ್ಕೆ ಚಿರೋಟಿ ರವೆಲ್ಲಿ ಮಾಡಿದ್ದೀನಿ. ಇಲ್ಲಿ ಸ್ವಲ್ಪ ಬೆಲ್ಲದ ನೀರನ್ನು ಕಾಯ್ಲಿಕ್ಕೆ ಇಟ್ಟಿದ್ದೆ, ಅದನ್ನು ಮಾಡಿಕೊಂಡು ನೆಕ್ಸ್ಟು ಈಗ ಆ ನೀರಿಗೆ ಏಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದೆ. ಈಗ ಅದಕ್ಕೆ ನಾನು ರವೆನ ಸೇರಿಸ್ಕೊತಾ ಇದ್ದೀನಿ. ಇವಾಗ ನನಗೆ ಸ್ವಲ್ಪ ತೆಳ್ಳಗಿದ್ರೇ ಇಷ್ಟ ಆಗುತ್ತೆ ಈ ಥರ ಸಜ್ಜಿಗೆ ಎಲ್ಲ. ಇದೆಲ್ಲ ಮಾಡಿ ಸೇರಿಸ್ಕೊಂಡು ನೀಟಾಗಿ ನಾನು ಸಜ್ಜಿಗೆನ ರೆಡಿ ಮಾಡಿಕೊಂಡೆ. ನೆಕ್ಸ್ಟು ಇಲ್ಲಿ ಕಡಲೆಕಾಳು ಉಸ್ಲಿಗೆ ಕಡಲೆಕಾಳನ್ನ ನೀಟಾಗಿ ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದ್ದೆ. ಅದಕ್ಕೆ ಯಾವುದೇ ರೀತಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸೇರಿಸ್ಬಾರ್ದು ಈ ರೀತಿ ನೈವೇದ್ಯಕ್ಕೆ ಮಾಡ್ತಿರ್ಬೇಕಾದ್ರೆ. ಅದಕ್ಕೆ ನಾನು ಸಿಂಪಲ್ಲಾಗಿ ಇಲ್ಲಿ ರೆಸಿಪಿನ ಶೇರ್ ಮಾಡಿದ್ದೀನಿ. ಮತ್ತು ಇಲ್ಲಿ ಗೋಡಂಬಿ ದ್ರಾಕ್ಷಿನ ಇದಕ್ಕೆ ತುಪ್ಪದಲ್ಲಿ ಹುರಿದು ಹಾಕ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ಲೇವರ್ ಅಂತ ಹೇಳಿ. ಅದರಲ್ಲೂ ಗೋಡಂಬಿ ಕ್ರಿಸ್ಪಿಯಾಗಿ ಬಾಯಿ ಸಿಕ್ಕರೆ ತುಂಬಾ ಚೆನ್ನಾಗಿರುತ್ತೆ. ಯಾರ್ಯಾರೆಲ್ಲ ಪಾಯಸಕ್ಕಾಗಲಿ ಇದಕ್ಕಾಗಲಿ ಆ್ಯಡ್ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಗೋಡೆ ಸ್ವಲ್ಪ ಆಕ್ವರ್ಡಾಗಿ ಕಾಣ್ತಾ ಇರ್ಬೋದು, ಯಾಕೆಂದರೆ ತುಂಬಾ ಇದು ಟೈಲ್ಸ್ ಇಲ್ಲದೆ ಇರೋ ಕಾರಣ ತುಂಬಾ ಕೊಳೆ ಆಗುತ್ತೆ. ನಾನು ಆದಷ್ಟು ಕ್ಲೀನ್ ಮಾಡ್ತೀನಿ, ಬಟ್ ಅದು ಹೋಗೋದೇ ಇಲ್ಲ, ಏನೂ ಮಾಡಲಿಕ್ಕಾಗೋದಿಲ್ಲ. ನಾವು ವಾಲ್ಪೇಪರ್ ಆದರೂ ಹಾಕೊಳ್ಳೋಣ ಅಂದ್ಕೊಂಡೆ, ಬಟ್ ಇವಾಗ ನಾವು ಇರ್ತೀವಿ, ನೆಕ್ಸ್ಟ್ ಯಾವಾಗ ಖಾಲಿ ಮಾಡಬೇಕಾಗುತ್ತೋ ಅವಾಗ ಖಾಲಿ ಮಾಡಬೇಕಾದ್ರೆ ಅದೆಲ್ಲ ಕಿತ್ತರೆ ಸುಮ್ಮನೆ ಗೋಡೆ ಎಲ್ಲ ಡ್ಯಾಮೇಜ್ ಆಗುತ್ತೆ. ನಮ್ಮಿಂದ ಇನ್ನೊಬ್ರಿಗೆ ಯಾಕೆ ಪ್ರಾಬ್ಲಮ್ಮು, ಅವ್ರು ಬೇಕಿದ್ರೆ ಹಾಕಿಸ್ಕೊತಾರೆ ಅಂತ ಹೇಳಿ ನಾವು ವಾಲ್ಪೇಪರ್ ಏನೂ ಹಾಕಲಿಲ್ಲ. ಅದರಲ್ಲಿ ಈ ರೀತಿ ಹೀಟ್ ಆಗೋ ಜಾಗದಲ್ಲೆಲ್ಲ ಇದ್ದರೆ ತುಂಬಾ ಹತ್ರದಲ್ಲೇ ಇದೆ ಗ್ಯಾಸ್ ಸ್ಟವ್, ಯಾಕಂದರೆ ಚಿಕ್ಕದು ಇದು ಏನಪ್ಪ ಶೆಲ್ಫ್ ಬಂದು, ಅದಕ್ಕೇ ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ಹಾಕಿದ್ರೆ ವೇಸ್ಟು ಅಂತ ಹೇಳಿ ಹೀಟ್ಗೆ ಅದು ಬಂದುಬಿಟ್ರೆ ಕಷ್ಟ ಗಮ್ಮೆಲ್ಲ ಇದಾಗಿ ಅಂತ ನಾನು ಹಾಕ್ಲಿಕ್ಕೆ ಹೋಗಿಲ್ಲ. ಬಟ್ ಜಾಸ್ತಿ ರೆಸಿಪಿ ವಿಡಿಯೋ ಎಲ್ಲ ಮಾಡಿದಾಗ ನಮ್ಮಮ್ಮ ಅದನ್ನೇ ಹೇಳ್ತಾ ಇರ್ತಾರೆ, ನೀನು ವೀಡಿಯೋ ಮಾಡ್ತೀಯ ಅಲ್ಲಿ ಬ್ಯಾಕ್ಗ್ರೌಂಡ್ ಎಲ್ಲ ಚೆನ್ನಾಗೇ ಇಲ್ಲ, ಸುಮ್ಮನೆ ಚೆನ್ನಾಗಿ ಕಾಣಿಸಲ್ಲ, ಅದೆಲ್ಲ ವಿಡಿಯೋ ಚೆನ್ನಾಗಿದ್ರು ಬ್ಯಾಕ್ಗ್ರೌಂಡ್ ಚೆನ್ನಾಗಿಲ್ಲ ಅಂತ ಹೇಳಿ. ಬಟ್ ಏನು ಮಾಡಲಿಕ್ಕೆ ಆಗಲ್ಲ, ಸದ್ಯಕ್ಕೆ ಹೀಗಿರಲಿ, ಫ್ಯೂಚರಲ್ಲಿ ಹೆಂಗೆ ಚೇಂಜ್ ಆಗುತ್ತೋ ಹಾಗೆ ನಾವು ಚೇಂಜ್ ಮಾಡ್ಕೊಳ್ಳೋಣ. ಇದೆಲ್ಲ ಮಾಡಿ ಇದನ್ನೇ ಒಂದು ರೀಸನ್ ಮಾಡ್ಕೊಂಡು ಸುಮ್ಮನೆ ವ್ಲಾಗ್ ಮಾಡದೇ ಇರೋಕ್ಕೆ ಒಂದೊಂಥರ ಫೀಲ್ ಆಗ್ತಾ ಇರುತ್ತೆ. ಮಾಡದೇ ಇದ್ರೂ ಕೂಡ ಬೇಜಾರಾಗ್ತಾ ಇರುತ್ತೆ, ಏನಾದರೂ ಮಾಡಬೇಕಲ್ಲ ಅನಿಸ್ತಾ ಇರುತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಮಧ್ಯೆ ಆದಾಗ ಶೂಟ್ ಮಾಡ್ತೀನಿ. ಇವಾಗ ಹೇಳ್ಬೇಕು ಅಂದರೆ ಇಷ್ಟು ದಿನ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಅಷ್ಟೇ. ಎಕ್ಸಾಮ್ಸ್ ಎಲ್ಲ ಆದಮೇಲೆ ಸುಮಾರು ಫ್ರೀ ಇದ್ದೆ. ಮಧ್ಯೆ ಸ್ವಲ್ಪ ಕೆಲಸ ಇರ್ತಿತ್ತು, ಅವಾಗ ಬ್ಯುಸಿ ಆಗ್ತಿದ್ದೆ. ಅಷ್ಟು ಬಿಟ್ಟರೆ ಇನ್ನು ಬೇರೆ ಟೈಮಲ್ಲಿ ನಂಗೆ ತುಂಬಾ ಬೇಜಾರಾಗ್ತಿತ್ತು, ಏನಾದರೂ ಮಾಡಬೇಕಲ್ಲ ಅಂತ ಹೇಳಿ. ಅದಕ್ಕೆ ಏನು ಮಾಡ್ತಿದ್ದೆ, ವೀಡಿಯೋ ಶೂಟ್ ಮಾಡಿ ಇಟ್ಕೊತಿದ್ದೆ. ವೀಡಿಯೋ ಶೂಟ್ ಮಾಡಿದ್ರು ಕೂಡ ಎಡಿಟ್ ಮಾಡೋದಕ್ಕೆ ಆಯ್ತಿರ್ಲಿಲ್ಲ. ಪಾಪ ಕೂಡ ಓದಿಸ್ಬೇಕಲ್ವ, ಎಕ್ಸಾಮ್ಸ್ ಇತ್ತು ಅವ್ನಿಗೆಲ್ಲ ಓದಿಸಿ ಮುಗಿದ್ಮೇಲೆ ಮಾಡೋಣ ಅಂತ ಹೇಳಿ ಆ ವೀಡಿಯೋಸಲ್ಲೂ ಸುಮಾರು ಕ್ಲಿಪ್ಸ್ ಡಿಲೀಟ್ ಮಾಡಿಬಿಟ್ಟೆ. ಅದೇನಾಗ್ತಾಯಿತ್ತು ಅಂದರೆ, ನಾನು ಮೊದಲು ವೀಡಿಯೋ ಮಾಡಿ ಅದನ್ನು ಶೇರ್ ಮಾಡಿದ ತಕ್ಷಣ ಅದೆಲ್ಲ ಡಿಲೀಟ್ ಮಾಡ್ತಿದ್ದೆ. ಇವಾಗ ವೀಡಿಯೋ ಮಾಡಿ ಇಟ್ಕೊಂಡಾಗ ತುಂಬ ಸ್ಟೋರೇಜ್ ಜಾಸ್ತಿ ಆಗೋಯಿತು, ಅದಕ್ಕೇ ಸುಮಾರು ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಅಲ್ಲಲ್ಲೇ ಕ್ಲಿಪ್ಸ್ ಮಿಸ್ ಆಗಿಬಿಟ್ಟಿದೆ. ಅದಕ್ಕೇ ಇವತ್ತು ಕಂಪ್ಲೀಟಾಗೆ ಮಾಡಿಬಿಡೋಣ ಅಂತ ಹೇಳಿ ಮೊದಲಿಗೆ ನಾನು ಇದು ಎಲ್ಲನೂ ವೀಡಿಯೋನೆಲ್ಲ ಡಿಲೀಟ್ ಮಾಡಿ ಇಷ್ಟನ್ನೇ ವೀಡಿಯೋ ಮಾಡ್ಕೊಂಡು ಹಾಕ್ತಾಯಿದ್ದೀನಿ.
ನೋಡ್ತಾ ಇದ್ರಲ್ಲ, ಕಡಲೆಕಾಳನ್ನ ರಾತ್ರಿನೇ ನೆನೆಗಿಟ್ಟಿದ್ದೆ ನಾನು. ರಾತ್ರಿ ಅಂತೀನಿ, ಬೆಳಗ್ಗೆ ಎದ್ದ ಮೇಲೆ ನೆನೆಗಿಟ್ಟೆ. ಆಮೇಲೆ ನೆಕ್ಸ್ಟು ಇಲ್ಲಿ ನಾನು ಅದಕ್ಕೆ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ಒಗ್ಗರಣೆ ಏನಿಲ್ಲ, ಜೀರಿಗೆ, ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು, ಅದಕ್ಕೆ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರು. ಇಲ್ಲಾಂದರೆ ಮೆಣಸಿ ತರಳು ಇರುತ್ತಲ್ಲ, ಒಣಮೆಣಸಿನ್ಕಾಯಿ, ಅದನ್ನು ಕೂಡ ಹಾಕೊಬೋದು. ನಮ್ಮ ಕಡೆ ಮೆಣಸಿ ತರಲು ಅಂತಾರೆ, ಅದಕ್ಕೆ ಅದೇ ಬಂದುಬಿಡ್ತು ಬಾಯಿಗೆ. ಇದೆಲ್ಲ ಹಾಕ್ಕೊಂಡು ನೆಕ್ಸ್ಟ್ ಇದಕ್ಕೆ ಬೇಕು ಅಂದರೆ ನೀವು ಶುಂಠಿನ ತುರಿದು ಸೇರಿಸ್ಕೊಬೇಕು. ಶುಂಠಿ ಹಾಕಿದ್ರೆ ಒಂದು ಒಳ್ಳೆ ಫ್ಲೇವರು, ಹೇಳ್ತೀನಿ, ಟ್ರೈ ಮಾಡಿ ನೋಡಿ. ನನಗಂತೂ ತುಂಬಾ ಇಷ್ಟ ಆಯಿತು. ಫಸ್ಟ್ ಟೈಮ್ ನಾನು ಮಾಡಿದ್ದು ಈ ರೀತಿ. ನಮ್ಮ ಅಮ್ಮ ಹೇಳ್ಕೊಟ್ಟಿದ್ರು, ಆ ರೀತಿ ಮಾಡ್ತಿದ್ದೆ. ಅದರಲ್ಲಿ ಫ್ಲೇವರ್ ಏನೂ ಜಾಸ್ತಿ ಇರಲಿಲ್ಲ, ಇದರಲ್ಲಿ ಫ್ಲೇವರ್ ತುಂಬಾ ಚೆನ್ನಾಗಿತ್ತು. ಬೆಳ್ಳುಳ್ಳಿ ಇಲ್ಲ, ಈರುಳ್ಳಿ ಇಲ್ಲ, ನೈವೇದ್ಯಕ್ಕೂ ಕೂಡ ಸೂಟ್ ಆಗೋ ಮಟ್ಟಿಗೆ ಇತ್ತು. ಈಗ ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡು ಇದಕ್ಕೆ ಇವಾಗ ಶುಂಠಿನ ತುರಿದು ಸೇರಿಸ್ಕೊತೀನಿ. ಅದೆಲ್ಲೋ ನಾನು ಚಿಕ್ಕದು ಇಟ್ಕೊಂಡಿದ್ದೆ ಫ್ರೆಂಡ್ಸ್, ಬಟ್ ಅದು ಸಿಗಲಿಲ್ಲ ನನಗೆ. ನಮ್ಮ ಮನೇಲಿ ಇಷ್ಟು ಚಿಕ್ಕ ಮನೆ ಆದರೂ ಕೂಡ ಈ ಐಟಮ್ಸ್ನ ಹುಡುಕಿ ಸಾಕಾಗ್ಬಿಡುತ್ತೆ. ಯಾಕೆ ಅಂದರೆ ನನ್ನ ಮಗ ಎಲ್ಲನೂ ಎತ್ಕೊಂಡೋಗಿ ಇಟ್ಕೊತಾನೆ. ಅವನಿಗೆ ನಮ್ಮ ಅಡುಗೆ ಮನೇಲಿ ಏನೇನೈತೆ ಎಲ್ಲ ಬೇಕು, ಇನ್ನು ಎಲ್ಲಿರೋದು ಕೂಡ ಅವನಿಗೆ ಬೇಡ. ಹಾಗಾಗ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ, ಮಕ್ಕಳಿದ್ರೆ ಹಾಗೆ ಅಲ್ವಾ. ಈಗ ಅದಕ್ಕೇ ನಾನು ಶುಂಠಿನೂ ಕೂಡ ತುರಿದು ಸೇರಿಸಾದ್ಮೇಲೆ ನೆಕ್ಸ್ಟ್ ಇದಕ್ಕೆ ಕಾಳನ್ನು ಸೇರಿಸ್ಕೊಬೇಕು. ಕಾಳಿಗೆ ಬೇಯಿಸ್ತಿರಲ್ಲ, ಕುಕ್ಕರಲ್ಲಿ ವಿಷಲ್ ಹಾಕ್ಸ್ತಿರಲ್ಲ, ಆವಾಗಲೇ ಉಪ್ಪನ್ನ ಸೇರಿಸ್ಕೊಂಡ್ಬಿಟ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲ ನಾವು ಸೇರಿಸ್ಲಿಲ್ಲ ಅಂದರೆ ಇವಾಗಲೂ ಕೂಡ ಸೇರಿಸ್ಕೊಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಅದು ಕರೆಕ್ಟಾಗಿ ಹಿಡಿಯಲ್ಲ ಕಾಳಿಗೆ. ಹಿಂಗೆ ಸೇರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಬೇಯಬೇಕಾದ್ರೇ ಸೇರಿಸ್ಕೊಂಡ್ರೆ. ಇದೆಲ್ಲ ಮಾಡಿದೆ, ಪೂಜೆ ಎಲ್ಲ ಮಾಡಿದೆ. ಅದು ಏನೋ ಈ ರೀತಿ ಎಲ್ಲ ಮಾಡಿದಾಗ ನನಗೆ ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ವೈಬ್ಸ್ ಮನೇಲಿ ತುಂಬಾ ಫೀಲ್ ಆಗ್ತಿರುತ್ತೆ. ಬಟ್ ಏನಾದರೂ ಒಂದು ಅದು ಆ ಟೈಮಲ್ಲಿ ಆಗ್ಲಿಕ್ಕಿರುತ್ತೋ ಅಥವಾ ನಮ್ಮ ಮೈಂಡ್ ಸೆಟ್ಟು ಏನೂ ಗೊತ್ತಿಲ್ಲ. ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದನ್ನ ನಾನು ಹೇಳ್ತಾ ಇದ್ದೀನಿ. ಎಲ್ಲ ಸಲ ಅಂತಲ್ಲ, ಈ ರೀತಿ ಸಂಕಷ್ಟರ ಚತುರ್ಥಿ ಮಾಡಿದಾಗ ಸ್ವಲ್ಪ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದೇನು ಅಂದರೆ, ಇದೆಲ್ಲ ಆದಮೇಲೆ ಏನಾದರೂ ಒಂದು ಬೇಜಾರಾಗುವಂಥದ್ದು, ನೋವಾಗುವಂಥದ್ದು ಆಗಿಬಿಡುತ್ತೆ. ಅದು ಎಕ್ಸ್ಪೀರಿಯೆನ್ಸ್ ಆಗಿದೆ. ನಿಮಗೂ ಹೀಗೇನಾ ಏನು ಅಂತ ಕಮೆಂಟ್ನಲ್ಲಿ ತಿಳಿಸಿ. ನನಗೊಬ್ಳಿಗೆ ಈ ರೀತಿ ಎಕ್ಸ್ಪೀರಿಯೆನ್ಸ್ ಆಗ್ತಿದೆ. ಅಂದರೆ ಅದು ಹೆಂಗಾಗುತ್ತೆ ಅಂದರೆ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ, ಬಟ್ ಬೇಗ ಸಾಲ್ವ್ ಆಗುತ್ತೆ. ಈ ಸಲನೂ ಹಂಗೆ ಆಯಿತು. ನಾನು ಪೂಜೆ ಎಲ್ಲ ಮುಗಿಸಿ ಎಲ್ಲನೂ ಮಾಡಿ ಚಂದ್ರನ ನೋಡೋದಕ್ಕೆ ವೆಯ್ಟ್ ಮಾಡ್ತಾ ಕೂತಿದ್ದೆ. ನಮ್ಮ ಹಸ್ಬೆಂಡ್ ಬಂದರು, ಪಾಪು ಊಟ ಮಾಡಿಸಿ ಅವನ್ನ ಕೂರಿಸಿದೆ. ನಮ್ಮ ಹಸ್ಬೆಂಡು ಬಂದರು. ಅವರು ಊಟ ಮಾಡ್ತೀನಿ, ನೀನು ಊಟ ಮಾಡಮ್ಮ ಅಂದರು. ಆಯಿತು ಇರಿ ಮಾಡ್ತೀನಿ ಅಂತ. ಚಂದ್ರ ಎಲ್ಲ ನೋಡ್ಬೇಕು ನಾನು ಅಂತ ಹೇಳಿ ರಾತ್ರಿ 10:45 ಆಯಿತು ಚಂದ್ರ ಬರೋದು. ಅದು ರೈಸಿಂಗ್ ಟೈಮ್ ಬೇರೆ ಇತ್ತು, 9:15 ಇತ್ತು. ಬಟ್ ಲೇಟ್ ಆಗೋಯ್ತು, ಯಾಕೆ ಅಂತ ಗೊತ್ತಾಗಲಿಲ್ಲ ಸರಿಯಾಗಿ. ಅದು ಸ್ವಲ್ಪ ಹಂಗೇನೆ ಅದು. ಆಗ ನಾನು ಎಲ್ಲನೂ ರೆಡಿ ಮಾಡಿ ಇನ್ನೂ ನೋಡಬೇಕು. ಎಲ್ಲನೂ ಪೂಜೆ ಎಲ್ಲ ಮುಗಿಸಿ ಮತ್ತೆ ಇನ್ನೊಂದು ಸಲ ನೈವೇದ್ಯ ಇಟ್ಟು ಪೂಜೆ ಮಾಡಿದ್ದೆ ಸಂಜೆ. ಮತ್ತು ರಾತ್ರಿ ಇನ್ನೊಂದು ಸಲ ಪೂಜೆ ಮಾಡಬೇಕು ಅನ್ನೋಷ್ಟರಲ್ಲಿ ಪಾಪು ಯಾಕೋ ಬಿಸಿ ಸುಡ್ತಾ ಇದ್ದಾನಲ್ಲ ಅಂತ ಅಂದರು ನಮ್ಮ ಹಸ್ಬೆಂಡ್ ಬಂದು. ಆವಾಗ ನಾನು ನೋಡಿದೆ, ಅವ್ನ ಮೈ ಫುಲ್ ಬಿಸಿ ಆಗಿಬಿಟ್ಟಿದೆ. ಸಂಜೆ ನನ್ನ ಜೊತೆನೇ ಆಟಾಡ್ತಾನೆ, ನನ್ನ ಜೊತೆನೇ ಇದ್ದಾನೆ. ನಾನು ಏನೋ ಈ ಬಿಸಿಲಿ ನಾನು ಅವನ್ನ ಸರಿಯಾಗಿ ಅಬ್ಸರ್ವ್ ಮಾಡಿಲ್ಲ. ಚೆಕ್ ಮಾಡಿದ್ರೆ ಜ್ವರ ಫುಲ್ಲು ಸುಮಾರು 38.5 ಮೇಲೇ ಹೋಗ್ತಾಯಿದೆ. ಭಯ ಆಗೋಯ್ತು. ಆಯಿತು ಅಂತ ಬ್ಯಾಕಪ್ಗೆ ನಾನು ಔಷಧಿ ಇಟ್ಕೊಂಡಿರ್ತೀನಿ, ಪ್ಯಾರಾಸಿಟಮಾಲ್ನ. ಆಯಿತು ಅಂತ ಹೇಳಿ ಅವ್ನು ವೆಯ್ಟ್ಗೆ ಎಷ್ಟು ಕೊಡಬೇಕು ನೋಡಿಕೊಂಡು ಕೊಟ್ಟೆ. ಸುಮಾರು 1-2 ಅವರ್ ಆದಮೇಲೆ ಜ್ವರ ಸ್ವಲ್ಪ ಕಡಿಮೆ ಆಯಿತು. ಕಡಿಮೆ ಆದಮೇಲೆ ಇನ್ನೂ 4 ಅವರನ್ನು ಮತ್ತೆ ರೈಸ್ ಆಗೋಯ್ತು. ರಾತ್ರಿ ನಾನು 11 ಗಂಟೆ ಆಯಿತು, ಸ್ವಲ್ಪ ಪ್ರಸಾದ ಎಲ್ಲ ತಿನ್ಕೊಂಡು ಮಲ್ಕೊಳ್ಳೋದು. ಮತ್ತು ನಮ್ಮ ಹಸ್ಬೆಂಡು ಎದುರಿಸಿದ್ರು ಒಂದು 2 o'clock ಹಂಗೆ. ಆವಾಗ ಎದ್ದು ಮೈಯೆಲ್ಲ ಚೆನ್ನಾಗಿ ಒತ್ತಿ ಮಾಮೂಲಿ ಸ್ಪಾಂಜಿಂಗ್ ಏನು ಮಾಡ್ತೀವಲ್ವ ಅದೆಲ್ಲ ಮಾಡಿ ನೀಟಾಗಿ ಮತ್ತೆ ಔಷಧಿ ಹಾಕಿದ್ದೀನಿ. ಮತ್ತು ಜ್ವರ ಇಳಿತಾನೆ ಇಲ್ಲ. ಈ ರೀತಿ ಎಕ್ಸ್ಪೀರಿಯೆನ್ಸ್ ಆಗೋಯ್ತು. ಬಟ್ 2 ದಿನಕ್ಕೆ ವಾಸಿ ಆಯಿತು. ಬಟ್ ಹೈ ಫೀವರ್, ಈ ರೀತಿ ಹೈ ಫೀವರ್ ನಾನು ನೋಡೇ ಇರಲಿಲ್ಲ ಅವನಿಗೆ. ಆ ರೀತಿ ಆಗೋಯ್ತು. ಇದು ನನ್ನ ಬೇಜಾರು. ಏನೋ ಅನಿಸುತ್ತೆ, ಏನೋ ದೊಡ್ಡದಾಯಿತು ಬಟ್ ಕಳೆದೋಯ್ತಲ್ಲ ಅಂತ ಅದೊಂದು ಸಮಾಧಾನ. ಬಟ್ ಹಿಂಗೆಲ್ಲ ಆದಾಗ ತುಂಬ ಬೇಜಾರಾಗ್ಬಿಡುತ್ತೆ. ಎವ್ರಿ ಮಂತೇನು ನಾನು ಮಾಡಲ್ಲ, ಮಧ್ಯೆ ಮಾಡ್ತೀನಿ ನನ್ನ ಕೈಲಾದಾಗ. ಈಗ ಪೂಜೆ ಎಲ್ಲ ರೆಡಿ ಮಾಡಿ ನೋಡ್ತಾ ಇದ್ದೀರಲ್ವ, ಹೂವೆಲ್ಲ ತರಿಸಿಟ್ಕೊಂಡಿದ್ದೆ. ದೇವ್ರ ಸಾಮಾನು ಅಷ್ಟೇ ನೆನ್ನೆ ತಾನೇ ಎಲ್ಲ ತೊಳೆದು ಕ್ಲೀನ್ ಮಾಡಿದೆ. ಮತ್ತು ಇಲ್ಲಿ ನಾನು ಪೂಜೆ ಮಾಡ್ಕೊತಾ ಇದ್ದೀನಿ. ನಾನು ಚಂದ್ರ ಬರೋದನ್ನು ವೀಡಿಯೋ ಮಾಡೋಣ ಅಂದ್ಕೊಂಡೆ ಫ್ರೆಂಡ್ಸ್. ಸಾರಿ, ನಾನು ಮಾಡೋಕ್ಕಾಗಲಿಲ್ಲ, ಈ ಬ್ಯುಸಿಲಿ ಮರ್ತೋಯ್ತು. ಹೇಳಿದ್ನಲ್ಲ ಪಾಪುಗೆ ಹಿಂಗಾಯಿತು ಅಂತ. ಸೊ ಇಷ್ಟೇ ನನ್ನ ವೀಡಿಯೋ. ನಿಮಗೆ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಯಾರೇ ಸಂಕಷ್ಟಹರ ಚತುರ್ಥಿ ಮಾಡಿದ್ರು ಕೂಡ ವ್ರತ ಕಥೆನ ಓದೋದನ್ನು ಮರಿಬೇಡಿ. ಅದರಿಂದ ನಿಮಗೆ ಏನು ಫಲ ಸಿಗುತ್ತೆ ಅನ್ನೋದು ನಿಮಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.